ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ನಿಮ್ಮೆಲ್ಲರಿಗೂ 2026 ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಇರುವಂಥ ಎಲ್ಲ ಕತ್ತಲನ್ನು ತೆಗೆದು ಹೊಸ ಬೆಳಕನ್ನು ತರಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೋರ್ಕೊಳ್ತಾ ಇದ್ದೀನಿ. ಸೊ ಈ ಹೊಸ ವರ್ಷ ವರ್ಷ ಬರ್ತಾನೇ ಇದೆ. ನಮ್ಮಲ್ಲಿ ಏನು ಚೇಂಜ್ ಆಗ್ತಾ ಇದೆ, ನಮ್ಮ ಜೀವನದಲ್ಲಿ ಏನು ಚೇಂಜ್ ಆಗ್ತಾ ಇದೆ, ಏನಾಗ್ತಾ ಇದೆ ಅಂದರೆ ನಮ್ಮ ಒಳಗೆ ನಾವು ಏನನ್ನು ಸ್ಟ್ರಾಂಗಾಗಿ ನಂಬ್ತಾ ಇದ್ದೀವೋ ಅದೇ ನಡೀತಾ ಇದೆ ನಮ್ಮ ಜೀವನದಲ್ಲಿ. ನನಗೆ ಈ ಹಣದ ಕಷ್ಟಗಳು ಹೋಗುತ್ತಾ ಇಲ್ವಾ, ಅಯ್ಯೋ ಈ ಹಣ ಇನ್ನೂ ಸಾಲ ಜಾಸ್ತಿ ಆಗುತ್ತೇನೋ, ಅದನ್ನೇ ನಂಬಿದಾಗ ಅದೇ ಜಾಸ್ತಿ ಆಗುತ್ತೆ. ನನ್ನ ಆರೋಗ್ಯ ಸರಿ ಹೋಗಲ್ವೇನೋ, ಇಷ್ಟೇನೇನೋ ನಾನು ಅಂತ ಅಂದ್ಕೊಂಡಾಗ ಅದೇ ಆಗುತ್ತೆ. ಸೊ ನಮ್ಮ ಆತ್ಮ, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಏನನ್ನು ನಂಬುತ್ತೋ ಅದನ್ನೇ ನಮ್ಮ ಜೀವನದಲ್ಲಿ ಆಗೋ ಥರ ಮಾಡುತ್ತೆ. ಹಾಗಿದ್ದಾಗ ಒಳ್ಳೆಯದೇ ಅನ್ಕೋಬೋದು ತಾನೆ. ಅದು ಎಸ್ಪೆಷಲಿ ಈ ಹೊಸ ವರ್ಷದಿಂದ ನೀವು ಈ ವಿಡಿಯೋನ ನೀವು ಯಾವತ್ತು ನೋಡ್ತಿದ್ರೂ ಪರವಾಗಿಲ್ಲ, ಇವತ್ತಿಂದ ನನ್ನ ಜೀವನ ಬದಲಾಯಿತು, ಇನ್ನು ಮುಂದೆ ಏನೇ ನಡೆದ್ರು ಅದು ನನ್ನ ಒಳ್ಳೆಯದಕ್ಕೆ ನಡೆಯುತ್ತೆ, ಇದನ್ನು ದಿನ ಬೆಳಿಗ್ಗೆ ನಿದ್ದೆ ಎದ್ದಿದ ತಕ್ಷಣ ಅಂದ್ಕೊಳ್ಳಿ. ಇನ್ನೂ ನಿಮ್ಗೆ ಎಚ್ಚರಿಕೆ ಆಗಿರುತ್ತೆ. ಫಸ್ಟು ಯೂನಿವರ್ಸ್ ಜೊತೆ ಅಥವಾ ನಿಮ್ಮ ಇಷ್ಟ ದೈವದ ಜೊತೆ ಕನೆಕ್ಟ್ ಆಗಿ. ಹೇಗೆ ಕನೆಕ್ಟ್ ಆಗ್ತೀರಾ? ಸೀರಿಯಸ್ ಆಗಿ ಭಕ್ತಿಯಿಂದ ಮಾತಾಡಬೇಕು ಅಂತೇನಿಲ್ಲ. ನಿದ್ದೆ ಎದ್ದಿದ ತಕ್ಷಣ ಗುಡ್ ಮಾರ್ನಿಂಗ್ ಯೂನಿವರ್ಸ್, ಇವತ್ತೆಲ್ಲ ಏನೇ ನಡೆದ್ರು ಎಲ್ಲ ನನ್ನ ಒಳ್ಳೆಯದಕ್ಕೆ ನಡೆಯುತ್ತೆ, ಥ್ಯಾಂಕ್ ಯು, ಇದನ್ನಿಷ್ಟು ಹೇಳ್ಕೊಳ್ಳಿ. ಡೈಲಿ ಏನೇನು ಮಿರಾಕಲ್ಸ್ ಆಗುತ್ತೆ ಅಂತ ನೋಡಿ. ಆ ಥರ ಹೇಳ್ಕೊಂಡಿದ್ದ ದಿನ ನಿಮಗೇನಾದರೂ ನೋವಾಗುವಂಥದ್ದು ನಡೀತಾ, ಖಂಡಿತ ಅದರ ಹಿಂದೆ ಕೂಡ ನಿಮ್ಮ ಒಳ್ಳೆಯದೇ ಇರುತ್ತೆ. ಅದು ನಿಮ್ಗೆ ಆ ಕ್ಷಣಕ್ಕೆ ಗೊತ್ತಾಗಲ್ಲ, ಆಮೇಲೆ ನಿಧಾನಕ್ಕೆ ಗೊತ್ತಾಗುತ್ತೆ ಎಲ್ಲ ನಿಮ್ಮ ಒಳ್ಳೆಯದಕ್ಕೆ ಅಂತ. ಹಾಗಾಗಿ ಅದನ್ನು ನಾವು ಹೇಳ್ಕೊಳ್ತಾ ಎಷ್ಟು ಸ್ಟ್ರಾಂಗಾಗಿ ನಂಬಿಕೆ ಬರಬೇಕು ಅಂದರೆ ನಮಗೇನಾದ್ರು ನಡೀತಾ ಇರೋದೆಲ್ಲ ಗೊತ್ತಾಗ್ಬಿಡುತ್ತೆ ನಮಗೇನೆ. ಅಯ್ಯೋ ಹೌದಲ್ವ, ಇದೆಲ್ಲ ನನ್ನ ಒಳ್ಳೆಯದಕ್ಕೆ ನಡೀತಾ ಇದೆ ಅಂತ. ಆವಾಗ ಈ ಹೊಸ ವರ್ಷನ ಎಷ್ಟು ಚೆನ್ನಾಗಿ ನಾವು ಎಂಜಾಯ್ ಮಾಡ್ಬೋದು ಅಲ್ವಾ? ನಿಮಗೆ ಯಾವಾಗ ಇದ್ರ ಮೇಲೆ ನಂಬಿಕೆ ಬರುತ್ತೋ, ಎಸ್ ನಾನು ಇದನ್ನು ಹೇಳ್ಕೊಂಡು ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳಾಗಿದೆ, ಎಲ್ಲ ಬದಲಾಗ್ತಾ ಇದೆ ಅಂತ ಅನಿಸುತ್ತೋ, ಆಗ ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಈಗ ನಿಮಗೆ ವೆಯ್ಟ್ ಲಾಸ್ ಆಗಬೇಕಾ? ಓಕೆ, ನಾನು ಹೇಗಿದ್ದರೂ ನನ್ನನ್ನು ನಾನು ಪ್ರೀತಿಸ್ತೀನಿ, ನಾನು ಸರಿಯಾದ ತೂಕದಲ್ಲೇ ಇದ್ದೀನಿ, ಹೇಗಿದ್ದೀನೋ ಹಾಗೆ ನನ್ನನ್ನು ನಾನು ಪ್ರೀತಿಸ್ತೀನಿ, ಈ ಥರ ಹೇಳ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನಮ್ಮನ್ನು ನಾವು ಪ್ರೀತಿಸಬೇಕು. ನಮ್ಮ ಲುಕ್ಸ್ ಹೇಗೆ ಇರಲಿ, ನಾವು ದಪ್ಪ ಇದ್ದೀವಾ, ಸಣ್ಣ ಇದ್ದೀವಾ, ನಮಗೆ ಕೂದಲು ಉದ್ದ ಇದೆಯಾ, ತೆಳ್ಳಗಿದೆಯಾ ಅಥವಾ ಬಾಲ್ಡ್ ಇದೆಯಾ, ಹೇಗಿದ್ರು ಫಸ್ಟ್ ನಮ್ಮನ್ನು ನಾವು ಪ್ರೀತಿಸಬೇಕು. ಸೊ ಫಸ್ಟ್ ನಮಗೆ ನಾವು ಪ್ರೀತಿ ಕೊಟ್ಟು ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ನಾನು ಪ್ರೀತಿಸ್ತೀನಿ, ನಾನು ಆರೋಗ್ಯವಾಗಿದ್ದೀನಿ, ನನಗೆ ನನ್ನ ದೇಹಕ್ಕೆ ಎಷ್ಟು ತೂಕ ಬೇಕೋ ಅಷ್ಟು ತೂಕದಲ್ಲೇ ಇದ್ದೀನಿ, ಆ ಥರ ಹೇಳ್ಕೊಳ್ಳಿ, ನಂಬಿಕೆಯಿಂದ ಹೇಳ್ಕೊಳ್ಳಿ. ಆದರೆ ಒಂದು ಸ್ನೇಹಿತರೆ, ನೀವು ಹೇಳ್ಕೊಂಡಿದ್ದು ಮಾತ್ರಕ್ಕೆ ಆಗ್ಬಿಡುತ್ತೆ ಅನ್ನೋ ಹಾಗಿದ್ರೆ ಜೀವನದಲ್ಲಿ ಯಾರಿಗೂ ಪ್ರಾಬ್ಲಮ್ಸೇ ಬರಲ್ಲ. ಎಲ್ಲ ಹೇಳ್ಕೊಂಡು ಸರಿ ಮಾಡ್ಕೋತಾರಲ್ವಾ. ಮತ್ತೆ ಹೇಗೆ ಸರಿ ಹೋಗೋದು ಅಂದರೆ ಅದಕ್ಕೆ ತಕ್ಕಂಥ ಪ್ರಯತ್ನ ಕೂಡ ಮಾಡಿ. ಈಗ ನಿಮಗೆ ಬೇಕಾಗಿರೋ ವೆಯ್ಟಲ್ಲಿ ಇದ್ದೀರಾ ಅಂತ ಹೇಳ್ಕೊಳ್ಳೋ ಸಮಯದಲ್ಲೇ ಡಯಟ್ ಮೇಲೆ ಫೋಕಸ್ ಮಾಡಿ. ಒಳ್ಳೆ ಡಯಟ್, ನ್ಯೂಟ್ರಿಷನ್ ಡಯಟನ್ನು ತಗೊಳ್ಳಿ. ವಾಕಿಂಗ್ ಮಾಡ್ತಾ ಇಲ್ಲ ಅಂದರೆ ವಾಕಿಂಗ್ ಸ್ಟಾರ್ಟ್ ಮಾಡಿ ಅಥವಾ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ. ಆ ಥರ ಪ್ರಯತ್ನ ಮಾಡ್ತಾ ನೀವು ನಂಬಿ ಹೇಳ್ಕೊಳ್ಳಿ. ಆವಾಗ ಆಟೋಮೆಟಿಕ್ಕಾಗಿ ಬೇಕಾಗಿರೋದು ಆಗಿರುತ್ತೆ. ಇದೇ ಥರನೇ ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ನಿಮಗೆ ಏನೆಲ್ಲ ಬೇಕೋ ಒಂದೊಂದನ್ನೇ ತಗೊಳ್ಳಿ. ಈ ಥರ ಹೇಳ್ಕೊಳ್ತಾ ಇರಿ. ಯಾವಾಗ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಂಬುತ್ತಲ್ವಾ, ಇಮಿಡಿಯೇಟಾಗಿ ಕೊಟ್ಬಿಡುತ್ತೆ. ಆದರೆ ಇಡೀ ದಿನ ಬೆಳಗ್ಗೆ ಎದ್ದು ಹೇಳ್ಕೊಳ್ತೀರ, ಏನೇ ನಡೆದ್ರು ಎಲ್ಲ ನನ್ನ ಒಳ್ಳೆಯದಕ್ಕೆ ನಡೀತಾ ಇದೆ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಂಡು ಆಮೇಲೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಮನೆಯಲ್ಲೋ ಹೊರಗಡೆ ಆಫೀಸಲ್ಲೋ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗುತ್ತೆ. ಆಗ ಇದೆಲ್ಲ ನನ್ನ ಹಣೆ ಬರಹ, ಇನ್ನೂ ನನಗೆ ದೇವರನ್ನ ಎಷ್ಟು ಕಷ್ಟ ಕೊಡ್ತಾರೋ, ಈ ಥರ ಮಾತುಗಳನ್ನೆಲ್ಲ ಹೇಳ್ಕೊಂಡಾಗ ಏನೇ ನಡೆದ್ರು ನನ್ನ ಒಳ್ಳೆಯದಕ್ಕೆ ಅಂತ ಹೇಳ್ಕೊಂಡಿದ್ದು ಹೋಯ್ತಾ? ನಂಬತ್ತಾ ನಮ್ಮ ಸಬ್ಕಾನ್ಷಿಯಸ್ ಮೈಂಡು? ನಂಬಲ್ಲ. ನಿಮಗೆ ಆ ಥರದ್ದು ಏನಾದರೂ ನೋವಾಗೋ ಅಂಥದ್ದು ನಡೆದ್ರೂ ಪರವಾಗಿಲ್ಲ, ಥ್ಯಾಂಕ್ ಯು,
ಆ ಇನ್ಸಿಡೆಂಟ್ಗೂ ಥ್ಯಾಂಕ್ ಯು ಹೇಳ್ಕೊಂಡು, ಯಾಕೆಂದರೆ ಅದರಿಂದ ನಿಮಗೇನೋ ಒಳ್ಳೇದಾಗೋದಿದೆ, ಹಾಗಾಗಿ ಅದಕ್ಕೆ ಥ್ಯಾಂಕ್ ಯು ಹೇಳ್ಕೊಳ್ಳಿ. ಖಂಡಿತ ಒಳ್ಳೆಯದು ಆಮೇಲೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ನಿಮ್ಮ ಈ ಹೊಸ ವರ್ಷ ಬರೀ ಈ ವರ್ಷನೇ ಅಂತಲ್ಲ, ಇಲ್ಲಿಂದ ನಿಮ್ಮ ಎಂಟೈರ್ ಜೀವನ ಅದ್ಭುತವಾಗಿರುತ್ತೆ. ಯಾವಾಗ ನೀವು ಏನನ್ನು ನಂಬುತ್ತಾ ಇದ್ದೀರೋ ಅದನ್ನು ಒಂದ್ಸಲ ಪ್ರಶ್ನೆ ಮಾಡ್ಕೊಳ್ಳಿ. ಒಂದ್ಸಲ ಮಿರರ್ ಮುಂದೆ ಹೋಗಿ ನಿಂತ್ಕೊಳ್ಳಿ, ನಿಮ್ಮ ಕಣ್ಣಲ್ಲೇ ನೀವು ನೋಡಿ, ಯಾವುದಾದ್ರೂ ಒಂದು ಪ್ರಾಬ್ಲಮ್ ಬಗ್ಗೆ ತಗೊಳ್ಳಿ. ಯಾಕೆ ಈ ಪ್ರಾಬ್ಲಮ್ ಇದೆ ನನ್ನಲ್ಲಿ? ಯಾವಾಗಿಂದ ಸ್ಟಾರ್ಟ್ ಆಯಿತು? ನನ್ನ ಚಿಕ್ಕ ವಯಸ್ಸಿಂದ ನಾನು ಏನೇನು ಮಾತುಗಳನ್ನು ಕೇಳಿಸ್ಕೊಂಡು ಬೆಳೆದೆ, ಅಥವಾ ಏನನ್ನ ನೋಡಿ ಬೆಳೆದೆ, ಏನು ಮಾತಾಡಿ ನಾನು ಬೆಳೆದೆ, ಈ ಥರದನ್ನೆಲ್ಲ ಯೋಚನೆ ಮಾಡಿದಾಗ ನಿಮಗೆ ಈಗಿರೋ ಪ್ರಾಬ್ಲಮ್ ಎಲ್ಲಿಂದ ಬಂತು ಅಂತ ಗೊತ್ತಾಗತ್ತೆ. ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಸೊ ಈ ಥರ ನಿಮ್ಮ ಜೀವನದಲ್ಲಿರೋ ಪ್ರಾಬ್ಲಮ್ಸನ್ನು ಜಸ್ಟ್ ಅಫರ್ಮೇಷನ್ಸ್ನ ನೀವು ನಂಬಿ ಅದಕ್ಕೆ ಬೇಕಾಗಿರುವಂಥ ತಕ್ಕಂಥ ಎಫರ್ಟನ್ನು ಹಾಕಿ ವಿಜುವಲೈಸ್ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿಕೊಂಡು ನಿಮಗೇನು ಬೇಕೋ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಜೀವನ ಅದ್ಭುತವಾಗಿರುತ್ತೆ. ಯಾವಾಗಲೂ ನಾವು ನಂಬೋ ದೇವರು ಅಥವಾ ಯೂನಿವರ್ಸ್ ನಮ್ಮ ಜೊತೆನೇ ಇರುತ್ತೆ, ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಸೊ ಇನ್ನೂ ಇದ್ರ ಬಗ್ಗೆ ಮಾತಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಇದೆ, ಇನ್ನೂ ಇದೆಯಲ್ಲ ಎಂಟೈರ್ ಜೀವನ ಮಾತಾಡೋಣ. ಸೊ ನಿಮಗೆ ಈ ಥರ ಹೇಳ್ಕೊಂಡ್ರು, ಈಗ ಹಣದ ಸಮಸ್ಯೆ ಅಂತ ತಗೊಂಡಾಗ ಎಷ್ಟೇ ನಂಗೆ ಬೇಕಾಗಿರೋ ಅಷ್ಟು ಹಣ ಯಾವಾಗಿಂದ ಅವಾಗ ನನ್ನ ಹತ್ರ ಬರ್ತಾ ಇದೆ, ಹಣನ ನಾನು ಪ್ರೀತಿಸ್ತೀನಿ, ಈ ಥರದ್ದೆಲ್ಲ ಹೇಳ್ಕೊಂಡು ನಂಬಿ ಹೇಳ್ಕೊಂಡ್ರು ಬರ್ತಾ ಇಲ್ಲ ಅಂದರೆ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗಲೋ ಅಥವಾ ಬೆಳೀತಾನೋ ಯಾರ್ದೋ ಹಣದ ಸಮಸ್ಯೆಗಳಲ್ಲಿರೋರನ್ನು ನೋಡಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅದು ಬೇರೂರ್ಕೊಂಡು ಕೂತ್ಕೊಂಡ್ಬಿಟ್ಟಿರುತ್ತೆ. ಅದನ್ನು ರಿಲೀಸ್ ಮಾಡಿಸ್ಕೊಳ್ಳಿ. ಹೇಗೆ ಅಂತೀರಾ? ನಮ್ಮ ಹೀಲಿಂಗ್ಸ್ ಇದ್ದೇ ಇದೆ, ಬನ್ನಿ ಹೀಲಿಂಗ್ ಮಾಡಿಸ್ಕೊಳ್ಳಿ. ಗ್ರೂಪ್ ಹೀಲಿಂಗ್ ಇದೆ, ಇಂಡಿವಿಜುವಲ್ ಇದೆ, ಲೈಫ್ ಕೋಚಿಂಗ್ ಅಂದರೆ ಏನು? ನಿಮಗೆ ಜೀವನದಲ್ಲಿ ಎಲ್ಲ ಯಾವುದೂ ಸರಿ ಇಲ್ಲ, ಇನ್ನು ಕೈ ಬಿಟ್ಬಿಟ್ಟಿದ್ದೀನಿ, ನನ್ನ ಕೈಲಾಗಲ್ಲ ಅಂತ ಡಿಪ್ರೆಷನ್ ಎಕ್ಸ್ಟ್ರೀಮ್ ಲೆವೆಲ್ಗಿದೆ, ಅಥವಾ ನಿಮ್ಮ ಮಕ್ಕಳು ತುಂಬ ವಿಚಿತ್ರ ವರ್ತನೆ ಮಾಡ್ತಾ ಇದ್ದಾರೆ, ಹೇಳಿದ ಮಾತೇ ಕೇಳ್ತಿಲ್ಲ, ಅಥವಾ ಯಾರೇ ಆಗಲಿ ನಿಮ್ಮ ಮನೇಲಿ ಈ ಥರ ಒಂದು ವಿಪರೀತವಾದ ಪ್ರಾಬ್ಲಮ್ಸ್ ಇದ್ದಾಗ ಲೈಫ್ ಕೋಚಿಂಗ್ 1-on-1 ಇರುತ್ತೆ. ಸೊ ಈ ಥರ ಆ್ಯಂಡ್ ಲೈಫ್ ಕೋಚಿಂಗ್ಗೆ ಈಗ ನ್ಯೂ ಇಯರ್ ಆಫರ್ ಇದೆ. ಇನ್ನೂ ಒಂದು 2 ವಾರ ಇರುತ್ತೆ, 15 ಸಂಕ್ರಾಂತಿ ಹಬ್ಬವರೆಗೂ ಇರುತ್ತೆ. 20,000 ಇರುತ್ತೆ ಒಂದು ತಿಂಗಳಿಗೆ ಲೈಫ್ ಕೋಚಿಂಗ್. ಈಗ ನ್ಯೂ ಇಯರ್ ಆಫರಲ್ಲಿ 15,000. ಹಾಗಾಗಿ ನಿಮ್ಮಲ್ಲಿ ಯಾರಿಗಾದರೂ ಬೇಕು ಅಂತ ಅಂದಾಗ, ನಿಮ್ಮಲ್ಲಿರೋ ಆ ಇಮೋಷನ್ಸ್ನ ರಿಲೀಸ್ ಮಾಡಿಸ್ಕೋಬೇಕು ಅಂದರೆ ಬನ್ನಿ, ವಾಟ್ಸಪ್ಪಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಹೀಲಿಂಗ್ಸ್ ಮಾಡಿಸ್ಕೊಳ್ಳಿ. ಎಲ್ಲ ರಿಲೀಸ್ ಮಾಡಿಸ್ಕೊಂಡು ಇಲ್ಲಿಂದ ನಿಮ್ಮ ಜೀವನನ ತುಂಬ ಅದ್ಭುತವಾಗಿ ಮಾಡ್ಕೊಳ್ಳಿ. ಓಕೆ, ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಈ ದಿನದಿಂದ ನಿಮ್ಮೆಲ್ಲರ ಜೀವನ ತುಂಬ ಅದ್ಭುತವಾಗಿ ಬದಲಾಗಿದೆ, ನಿಮ್ಮ ಕನಸುಗಳೆಲ್ಲ ನನಸಾಗಿದೆ. ಸಿಕ್ಕಾಪಟ್ಟೆ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.